ಇಬ್ಬರಿಗೂ ಉಳಿಸಿದಬಹುದು. ನೀನು ಸಣ್ಣವನೇನಲ್ಲ, 16 ವರ್ಷ ಆಯಿತು. ಬೇಕಾದಂತಹ ವ್ಯಾಸಂಗವನ್ನ ನಮ್ಮಲ್ಲಿಯೇ ಮಾಡಿದ್ದೀರಿ, ಹಿರಿಯರಿಂದ ತಿಳಿದುಕೊಂಡಿದ್ದೀರಿ. ಇದೊಂದು ಕೆಲಸನೇ ಇಷ್ಟೇನೆ ಅಲ್ಲ ಅಂತ ಹೇಳಬಾರದು. ತಂದೆ ತಾಯಿಯರನ್ನು ಬಿಟ್ಟು ಹೇಗಿರಲಿ ಎಂಬ ಚಿಂತೆ ನಿನ್ನನ್ನು ಕಾಡಕೂಡದು. ದೇವನೊಮ್ಮೆ ಇದ್ದರೆ ಹೊರಡೂ ಕೂಡ ಕೆನರುತ್ತದೆ. ಈ ಸತ್ಯ ನೀನು ತಿಳಿದಿದ್ದಿ ಮಗು. ಇಲ್ಲಿಂದ ನೀನು ಶಿವಧ್ಯಾನದಲ್ಲಿ ನಿರತನಾಗಿದ್ದೆ ಮಗು. ಶಿವಾಲಯವನ್ನ ಸೇರಿ ಸದಾ ಶಿವನನ್ನು ಅರ್ಚಿಸುತ್ತಾ ಅವನ ಬಳಿಯಲ್ಲಿ ಇರಬೇಕು ಮಗು. ತಂದೆ ತಾಯಿಯರನ್ನು ಕಾಣಬೇಕು ಎಂಬ ಮನಸ್ಸಾದರೂ ಇಲ್ಲಿಗೆ ಬರಬೇಡ. ಇದನ್ನು ಕಾಣಬೇಕು ಅಂತಿದ್ರೆ ನಾವೇ ಬರ್ತೇವೆ ಮಗ. ನಡೆಸಿಕೊಡ್ತೀಯ ಅದು ಈ ಜನ್ಮದಲ್ಲಿ ಅನುಭವಿಸುತ್ತೇವೆ ಎನ್ನುವುದು ಸತ್ಯವಾಗಿ ನನ್ನ ಜೀವನದಲ್ಲಿ. ಕರ್ಮಶೇಷವನ್ನಿಟ್ಟೇ ಬ್ರಹ್ಮ ಸೃಷ್ಟಿ ಮಾಡ್ತಾನೆ. ಹೌದಪ್ಪ, ಲೋಕ ಕಲ್ಯಾಣಕ್ಕೆ ಬೇಕಾಗಿ ತಪಸ್ಸು ಯಾಗವನ್ನು ಮಾಡುವಂತ ನಿಮ್ಮ ಮಗನಾಗಿ ನಾನು ಹುಟ್ಟಿದ್ದೇನೆ ಅಂತ ಆದ್ರೆ ಅದು ನಾನು ಮಾಡಿದಂತ ಪೂರ್ವ ಜನ್ಮದ ಪುಣ್ಯಪ್ಪ. ಮಗು, ನಿಮ್ಮ ಜೊತೆಯಾಗಿದ್ದುಕೊಂಡು ವಿದ್ಯಾಭ್ಯಾಸವನ್ನು ಪಡೆದುಕೊಂಡವ ಹೌದು ನಾನು. ನಿಮ್ಗೆ ಬೇಕಾದಂತಹ ಸಹಾಯಕನಾಗಿ ಕೂಡ ನಾನಿದ್ದೇನೆ. ಆದರೆ ಈ ಸಂದರ್ಭದಲ್ಲಿ ಹೇಳುತ್ತಾ ಇದ್ದೀರಲ್ಲ, ಹೂಗಳನ್ನು ತಂದು ಶಿವನನ್ನು ಪೂಜಿಸಬೇಕು, ಈ ರೀತಿಯಾದಂತಹ ಬೇಡಿಕೆ ಅಪ್ಪ ನನ್ನಲ್ಲಿ. ಶಿವಧ್ಯಾನವಲ್ಲದೆ ಬೇರೇನನ್ನು ಮನಸ್ಸಿನಲ್ಲಿ ಇಳಿಸಬೇಡ ಅಪ್ಪ. ನಿಮ್ಮನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಒಂದು ಹೊತ್ತಿನ ಊಟವನ್ನಾದರೂ ಬಿಡಬಹುದು, ನೀವು ಶಿವ ಪೂಜೆಯನ್ನು ಯಾವತ್ತೂ ಬಿಡುವುದಿಲ್ಲ ಎಂಬುದಾಗಿ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಅಪ್ಪ, ಯೋಚಿಸಬೇಡಿ ಅಪ್ಪ. ನಿಮಗೆ ಬೇಕಾದಂತಹ ಶಿವ ಪೂಜೆ ಮಾಡಬೇಕೆಂಬ ಆಸೆ ಇದೆ ತಾನೆ. ಈ ಕ್ಷಣವೇ ಹೋಗ್ತೇನೆ, ಕಾಡಿನಂತ ಹೋಗಿ ಬೇಕಾದಂತ ಹೂಗಳನ್ನು ಕೊಯ್ದು ಆ ಮೂಲಕ ಶಿವ ಪೂಜೆಯನ್ನು ನಾನು ಮಾಡುತ್ತೇನೆ ಅಪ್ಪ. ನನಗೆ ಆಶೀರ್ವಾದ ಮಾಡಿ ಕಳುಹಿಸಿಕೊಡಿ ಅಪ್ಪ. ಶಿವ ಪೂಜೆಯನ್ನ ಮಾಡುವುದಕ್ಕೆ ಹೂವನ್ನು ನನ್ನವಳು ತಂದು ಕೊಡ್ತಾಳೆ. ನಿನ್ನಮ್ಮ ಅದರಲ್ಲಿ ಹಿಂದುಳಿಯಲಿಲ್ಲ. ಹೌದು, ಹಿಂದಿನಿಂದ ಈ ಆಶ್ರಮವನ್ನು ಬಿಟ್ಟು ಶಿವಮಂದಿರದಲ್ಲಿಯೇ ಮನೆ ಮಾಡಿಕೊಂಡಿರು. ಆ ಶಿವನೇ ನಿನ್ನ ಮನದಲ್ಲಿ ತುಂಬಿರಲಿ. ಶಿವನನ್ನ ಬಿಟ್ಟು ಅನ್ಯಥಾ ಯೋಚಿಸಬೇಡ.
ಆ ಶಿವನೇ ನಿನ್ನನ್ನು ತಾಗಿರುವುದು ಅಪ್ಪ, ಒಳ್ಳೆಯದಾಗುತ್ತೆ. ನೀವು ಹೇಳಿದಂತಹ ಮಾತನ್ನು ಕೇಳುವಾಗ ಯಾವ ರೀತಿಯಾದಂತಹ ಉತ್ತರವನ್ನು ಕೊಡಬೇಕೆಂಬುದು ನನಗೆ ಅರ್ಥವಾಗ್ತಾ ಇಲ್ಲ. ಆದರೆ ನೀವು ಒಂದು ಮಾತನ್ನು ಹೇಳಿದ್ದೀರಿ ಸಾಲ, ಅದರಲ್ಲಿ ಏನಾದರೂ ಒಂದು ವಿಚಾರ ಉಂಟು ಎಂಬುದಾಗಿ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ನಿಮ್ಮ ಆಸೆಯ ಪ್ರಕಾರ ಶಿವಮಂದಿರಕ್ಕೆ ಹೋಗುತ್ತೇನೆ, ಅಲ್ಲೇ ಶಿವ ಪೂಜೆಯನ್ನು ಮಾಡುತ್ತೇನೆ. ಸದಾ ಸಂದರ್ಭದಲ್ಲಿ ಕೂಡ ಶಿವನನ್ನೇ ಧ್ಯಾನಿಸುತ್ತಾ ಸದಾ ಶಿವನ ಪೂಜೆಯನ್ನೇ ಮಾಡಿಕೊಂಡು ಬರ್ತೇನೆ. ಅಪ್ಪ, ಹೋಗಿ ಬಂದೇನಪ್ಪ. ನಿಮ್ಮ ಆಶೆಗೆ ಯಾವತ್ತೂ ಕೂಡ ತೊಂದರೆ ಕೊಡುವವನಲ್ಲ. ತಂದೆ ತಾಯಿಯನ್ನ ಕಾಣುವುದಕ್ಕೆ ಹೋಗು ಮಗನೇ ಅಂತ ಶಿವ ಹೇಳಿದ ದಿನ ಇಲ್ಲಿಗೆ ಬಾ ಮಗನೇ. ಹೋಗಿ ಬಾ, ಹೋಗಿ ಬಾ. ಅಮ್ಮ, ಹೋಗಿ ಬಾ. ಕುಸುಮ ಕೊಳಗವ ಶಿವ ಧ್ಯಾನ
ಆತನಿಗೆ ವಿಧಿಸಿದ ಆಯುಷ್ಯ 12 ವರುಷ, ಅಲ್ಪ ಆಯುಷ್ಯ. ಇಂದಿಗೆ ಆತನ ಆಯುಷ್ಯ ತೀರಿದೆ, ಅವ ಒಪ್ಪುತ್ತಿದ್ದಾನೆ.
ನನ್ನ ಶರಣಂತಹ ಮಾರ್ಕಾಯ ಹೃದಯ ಎಂಬವನಿಗೆ ಈ ಹೊತ್ತು ಅಪಾಯ ಉಂಟಾಗಿದೆ. ಅದು ಕೂಡ ಯಮದೂತರಿಂದ ಅವರು ಮಹಾಮಂತ್ರಿಗೆ ಬಿಡಿಸುತ್ತಾ ಇದ್ದಾರೆ. ಈತನ್ನು ನಾಮಸ್ಮರಣೆ ಮಾಡ್ತಾ ಇದ್ದಾರೆ. ಅವರ ರಕ್ಷಣೆ ಆಗಬೇಕಾಗಿದೆ. ಎನ್ನುವಂತೀರಿ?
ನಿನ್ನ ಆಯುಷ್ಯ ಮುಗಿದರೂ ನಾವು ಎಡಗೈದಕ್ಕೆ ಬರುವಾಗ ಶಿವಗಣಗಳನ್ನೆಲ್ಲ ಜೊತೆ ಸೇರಿಸಿಕೊಂಡು ನಮ್ಮವರಿಗೆ ಅಪಮಾನ ಮಾಡಿದೆ. ಬಂದವ ನಾನೇ ಯಮಧರ್ಮ.
ಕಂಡಾಗ ದೇವಾದಿ ದೇವತೆಗಳು ಆ ಕಡೆಯಿಂದ ಬ್ರಹ್ಮದೇವರೇ ಮೊದಲಾದವರೆಲ್ಲ ಬಂದು ಸೇರಿಕೊಂಡಿದ್ದಾರೆ. ಏನು ತಪ್ಪು ಕೆಲಸ ಮಾಡ್ತಾ ಇದ್ದಾರೆ? ಭಕ್ತರಾಗಿರುತ್ತಾ ಈ ಮಾರ್ಕಂಡೇಯ ಅನನ್ಯ ಭಕ್ತಿ ಭಾವದಿಂದ ನನ್ನನ್ನೇ ಸ್ತುತಿ ಮಾಡ್ತಾ ಇದ್ದಾರೆ. ಶಿವ ಭಕ್ತರನ್ನು ಯಾವುದೇ ರೀತಿಯಾಗಿ ಪೀಡಿಸಕೊಡಲು ಅಂಥವರಿಗೆ ಮೃತ್ಯು ಬಾಧೆಯನ್ನು ಇಲ್ಲ. ನಿಮಗೆ ಹೊತ್ತು ಹೋಯ್ಕೆಯಲ್ಲಿ ಮಾತ್ರವಲ್ಲ, ಈ ಹಿಂದಕ್ಕಾದ ಉತ್ಪಾದನದ ಆ ಚರಿತ್ರೆಯ ಪ್ರಕರಣದಲ್ಲಿ ಶ್ರೀಹರಿಯನ್ನು ವಿರೋಧಿಸಿದರ ಪರಿಣಾಮವಾಗಿ ನೀವು ದಂಡನೆಗೆ ಪಾತ್ರರಾಗಿರುವಿರಿ. ಆದ್ದರಿಂದಾಗಿ ಹರಿಹರನ ಯಾವತ್ತೂ ಭೇದ ಇಲ್ಲ. ಅವರ ಭಕ್ತರೆಲ್ಲ ಆ ದೇವರ ಪರಮಭಕ್ತರು ಇರಿಸಿಕೊಂಡವರು. ಅಂಥವನ್ನು ಪೀಡಿಸಕೂಡದು ಎಂಬಂತಹ ಸಾಮಾನ್ಯ ಪ್ರಜ್ಞೆಯನ್ನಾದರೂ ಇಟ್ಟುಕೊಳ್ಳಬೇಕಾಗಿದೆ. ಮರೆತು ಈ ರೀತಿಯಾಗಿ ವ್ಯವಹರಿಸಿದ್ಯಲ್ಲ ಯಮದೇವ. ಯಾಕೆ ನೀವು ಇಷ್ಟೆಲ್ಲ ಇವನ ಮೇಲೆ ಏನು ಹಗೆಯುತ್ತದೆ? ಈ ಸೈನಿಕರದ ಅಧಿಕಾರವನ್ನು ಮೂರ್ಮೂರ್ತಿಗಳಾದ ನೀವೇ ಇದರಲ್ಲಿ ಅವರ ಆತ್ಮವನ್ನು ಸೈನಿಕರಿಗೆ ಕರೆತಂದು ಪಾಪ ಪುಣ್ಯಗಳ ವಿಮರ್ಶೆಯನ್ನು ಮಾಡಿ ಅದಕ್ಕೆ ಸರಿಯಾದಂತಹ ನ್ಯಾಯ ತೀರ್ಮಾನವನ್ನು ಮಾಡಬೇಕು ಎನ್ನುವುದಾಗಿ ಆ ನಿಟ್ಟಿನಲ್ಲಿ ನಾವು ಮುಂದುವರೆದದ್ದು ಸತ್ಯ. ಆದರೆ ನಿಮ್ಮ ಭಕ್ತರೆಂದು ತಿಳಿಯದೆ ನಾವು ಇಂತಹ ಕೃತ್ಯವನ್ನು ಎಸಗಿದೆವು ದೇವ. ತಿಳಿಯದೆಯೋ ಮಾಡಿದ ಅಪರಾಧವನ್ನು ನಿನ್ನ ಪಾದಮೂಲದಲ್ಲಿ ಬಂಧಿಸಿ ಎಂಬನ್ನು ಅನುಗ್ರಹಿಸುತ್ತೇವೆ. ಹೇಗೆ ನಾರಾಯಣ ದೇವರು ಮಾವ, ಅದು ವಿಚಾರ ಹೀಗೆ. ಭಕ್ತನಾದಂತಹ ಶ್ವೇತಕುಮಾರ, ಭಕ್ತನಾದಂತಹ ರುಕ್ಮಾಂಗದ, ಇವರೆಲ್ಲರೂ ನಿನ್ನ ನಿಜವಾದ ಭಕ್ತರು. ಹಾಗೆಂಬುದಾಗಿ ಈವರೆಗೆ ಕಾರ್ಯವನ್ನು ಕೊಟ್ಟರು ನಾವಾಗಿದ್ದೇವೆ. ಮತ್ತೆ ಇವರು ಇಷ್ಟೆಲ್ಲ ಕಾರ್ಯವನ್ನು ಮಾಡಿದ್ದಾರೆ, ಇವರೇನೂ ತಪ್ಪಲಿಲ್ಲ. ಹಾಗೆಂಬುದಾಗಿ ನಮ್ಮ ಭಕ್ತರೆಂಬುದಾಗಿ ಲೋಕಮುಖಿಗೆ ಗೊತ್ತಾಗಬೇಕಂದಿದ್ರೆ ದೇವರು ಬರಬೇಕಲ್ಲವೇ? ಮಾತ್ರವಲ್ಲ, ಇವರಿಗೆ ಕೊಟ್ಟಂತಹ ಕರ್ತವ್ಯವನ್ನು ಮಾಡಬಹುದು. ಆದರೆ ಆ ವ್ಯಕ್ತಿಯಾದವನು ಯಾವ ಸ್ಥಿತಿಯಲ್ಲಿದ್ದಾನೆ ಅನ್ನುವುದನ್ನು ಗಮನಿಸಬೇಕಾಗಿ ಅದುವೇ ಹರಿಯ ಭಕ್ತರಾಗಿದ್ದುಕೊಂಡು ಹರಿನಾಮ ಸ್ಮರಣೆಯಲ್ಲಿ ಮುಂದುವರಿತಾ ಇರುವಂತಹ ಭಕ್ತರನ್ನು ಮುಟ್ಟುವುದಕ್ಕೆ ನಿಮಗೆ ಸಾಧ್ಯವೇ? ಪರ ಭಕ್ತರನ್ನು ಮುಟ್ಟುವುದಕ್ಕೆ ಸಾಧ್ಯವಿದೆಯೇ? ಅಂತೂ ಮತ್ತೊಬ್ಬರ ಪ್ರಯೋಗ ಮಾಡ್ತಾರೆ ಅಂತಾದ್ರೆ ಇವರು ಒಂದು ರೀತಿಯಾಗಿ ಉತ್ತಮ ಪ್ರವೃತ್ತಿಯಿಂದ ಆಗಿರುತ್ತದೆ. ಏನೇ ಇರಲಿ, ಈ ಹೊತ್ತಿನಲ್ಲಿ ಇವರ ಕಥ ಇಲ್ಲಿಗೆ ಮುಗಿಸಿದರೆ ಆ ಶೈಲಿ ಪಟ್ಟಣಕ್ಕೆ ವ್ಯವಸ್ಥೆಗೆ ನಮ್ಮ ಶರಣರು ಇವರಾಗಿದ್ದಾರೆ. ಅವರ ಹೇಳ್ತಾ ಇದ್ದಾರೆ, ದೇವರು ನನ್ನನ್ನು ನೀವು ಗೆದ್ದಿದ್ದೀರಿ, ನೀವು ಅಂತಕಾಂತಕ ಎಂಬುದಾಗಿ. ಅವನ ತಂಗಿಯನ್ನು ನೀವು ಗೆದ್ದ ಕಾರಣದಲ್ಲಿ ಮೃತ್ಯುಂಜಯ ಎಂಬುದಾಗಿ ಲೋಕದಲ್ಲಿ ಕೊಂಡಾಡ್ತಾ ಇದ್ದಾರೆ. ಬಹಳ ಸಂತೋಷವಾಯಿತು. ಹಾಗಂತ ನೀವೇ ಅವರಿಗೆ ಧೈರ್ಯದ ಮಾತನ್ನು ಹೇಳಿ ಪುನಃ ಆಸನದಲ್ಲಿ ನೀವೇ ಕೊಂಡಿರಿಸಬೇಕು. ಸಮಾಧಾನ ಮಾಡಿ ಒಂದು ಸಂದರ್ಭದಲ್ಲಿ ಸಹಸ್ರ ಲಿಂಗರಾಗಿ ಕಾಣಿಸಿಕೊಂಡು ನಿಮ್ಮನ್ನು ಈ ರೀತಿಯಾಗಿ ನಾನು ವರ್ತಿಸಿದ್ದು ಆದರೂ ಕೂಡ ಈಗ ಶಾಂತನಾಗಿ ಪ್ರಸನ್ನನಾಗಿ ನಿನ್ನದಾಗಿರುವಂತಹ ಅಧಿಕಾರದ ಹೊಣೆಯನ್ನು ನಿಷ್ಠೆಯಿಂದ ನಿರ್ವಹಿಸಿಕೊಂಡು ಬಾ ಎಂದು ಆಜ್ಞೆಯನ್ನು ಮಾಡ್ತಾ ಇದ್ದೇನೆ. ನಿಮ್ಮ ಆಶೀರ್ವಾದ ಸದಾ ಇವಾಗ ಬಿಟ್ಟು ಹೋಗಬೇಡ. ನೀವು ಜೊತೆಯಾಗಿ ಇರಬೇಕು. ದರೆಯೊಡೆ ತರ ಪುಣ್ಯವಂತನೋ, ದರೆಯೊಡೆ ತರ ಪುಣ್ಯವಂತನೋ ಕೇಳು ಭೂಪತಿ. ನೀನ್ ಯಾಕೋ ನಿನ್ನ ಹಂಗಿಯಾಗ ನಿನ್ನ ನಾಮದ ಬಲ ಹೊಂದಿದ್ದರೆ ನನ್ನನ್ನು ಯಾರೇ ಆಗಲಿ ಭಯಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಾ ದೀರ್ಘಕಾಲವರೆಗೆ ತಪಸ್ಸನ್ನು ಮಾಡ್ತಾರೆ. ಆ ಮೂಲಕವಾಗಿಯೂ ದೇವರನ್ನು ಪ್ರತ್ಯಕ್ಷೀಕರಿಸಿಕೊಳ್ಳುವಂತೆ ಅಸಮರ್ಥರಾಗಿದ್ದಾರೆ. ಆದರೆ ಇಷ್ಟು ಬಾಲಿಶ ಪ್ರಾಯದಲ್ಲಿ ಶಿವ ಮಂತ್ರೋಚ್ಚಾರಣೆಯನ್ನು ಮಾಡುತ್ತಾ ಸಾಕ್ಷಾತ್ ಹರಿಹರನ್ನು ಪ್ರತ್ಯಕ್ಷೀಕರಿಸಿಕೊಂಡ ಪುಣ್ಯಾತ್ಮನಿದ್ದಾರೆ. ಇಂತಹ ಭಾಗ್ಯಶಾಲಿ ದೇವರ ಸಂಕಲ್ಪ ಇಲ್ಲದಿದ್ರೆ ಈ ಭೂಮಿಯಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡುವುದಿಲ್ಲ. ಆಶ್ರಮದಲ್ಲಿ ಇರಬೇಕಾದಂತ ನಾನು ತಂದೆಯವರ ಮಾತಿಗೆ ಬೇಕಾಗಿ ನೀನು ಕಾಡನ್ನು ಸೇರಬೇಕು, ಶಿವನ ಕುರಿತು ಪೂಜೆಯನ್ನು ಮಾಡಬೇಕು,
ಯಾವುದೇ ಕಾರಣಕ್ಕೂ ಕೂಡ ತಂದೆ ತಾಯಿ ಇಲ್ಲ ಎಂಬಂತ ನೋವು ಆ ಶಿವಪೂಜೆ ಮಾಡುವಂತ ಸಂದರ್ಭದಲ್ಲಿ ನಿಮಗೆ ಬರುವುದಿಲ್ಲ. ನಾನು ಈಗ ಅರ್ಥವಾಯ್ತು ತಾಯಿ ತಂದೆ ಯಾಕಾಗಿ ನಾನು ಕಳಿಸಿಕೊಟ್ಟಿದ್ದಾರೆ ಕಾಡಿಗೆ ಎಲ್ಲವೂ ಕೂಡ ಅರ್ಥವಾಗಿದೆ. ಆದ್ರೆ ನನ್ನ ಭಕ್ತಿಗೆ ಮೆಚ್ಚಿದ್ದೀರಲ್ಲ, ನನಗೆ ಸಂತೋಷವಾಯಿತು. ಸಂತಾನವಿಲ್ಲದಂತಹ ನಿನ್ನ ತಾಯಿ ತಂದೆಯರು ಸತ್ಪುತ್ರನ್ನು ಪಡೆಯಬೇಕು ಎನ್ನುವುದಕ್ಕೆ ಬೇಕಾಗಿ ಭಕ್ತಿಯಿಂದ ಧ್ಯಾನ ಮಾಡ್ತಾ ಇದ್ದಾರೆ. ಅವರ ಆಶಯಕ್ಕೆ ತಥಾಸ್ತು ಅಂತ ಹೇಳಿದ್ದೇನೆ. ಹೇಗೆ ಮಗ ಬೇಕಲ್ವೇ? ಹಾಗೆ ನಿಮಗೆ ಹುಟ್ಟದಂತಹ ಮಗ ದೀರ್ಘ ಆಯುಷ್ಯವನ್ನವನಾಗಿರ್ತಾನೆ ಒಬ್ಬ, ಆದ್ರೆ ಜೀವನದ ಉತ್ತರಕ್ಕೂ ಕೆಟ್ಟವನೇ ಆಗಿರ್ತಾನೆ ವ್ಯವಹಾರ. ಹಾಗೆಂದು ಒಬ್ಬ ಅಲ್ಪಾಯುಷ್ಯ ಆಗಿದ್ದುಕೊಂಡು ಪೂರ್ಣ ಜ್ಞಾನಿಯನ್ನು ಆಗಿರುತ್ತಾನೆ. ಯಾವ ಮಗ ಬೇಕು ಅಂತ ಕೇಳಿದ್ದಕ್ಕೆ ಅಲ್ಪಾಯುವನ್ನು ಅಡ್ಡಿಲ್ಲ, ನಮ್ಮ ಮಗ ತಪಸ್ವಿಯ ಮಗ, ಅವ ಜ್ಞಾನಿ ಆಗಿರ್ಬೇಕು ಅಂತ ಕೇಳಿಕೊಟ್ಟದಕ್ಕೆ ಅಷ್ಟು ಅಂತ ಹೇಳಿದೆ. ಆದ್ದರಿಂದಲೇ ಈ ವಿಷಯ ನಿನ್ನ ಗಮನಕ್ಕೆ ಅವರು ತಂದಿರಲಿಲ್ಲ. ಯಾಕೆ? ಷೋಡಶ ಪ್ರಾಯ ಇದೆ. ಈ ಪ್ರಾಯದಲ್ಲಿ ನಿನ್ನ ಆಯುಷ್ಯದ ಬಗ್ಗೆ ಚಿಂತಿಸುತ್ತಾ ತಾಯಿ ತಂದೆಯರು ಶಿವನಾಮ ಸ್ಮರಣೆ ಮಾಡುತ್ತಾ ಭಗವಂತನಲ್ಲಿಯೇ ನಿನ್ನನ್ನು ನೀನು ತೊಡಗಿಸಿಕೊಂಡಾಗ ರಕ್ಷಣೆಗೆ ದೇವರೇ ಬರ್ತಾನೆ ಎನ್ನುವುದನ್ನು ಬೋಧಿಸಿಕೊಟ್ಟಿದ್ದಾರೆ. ಈಗ ಅರ್ಥವಾಯಿತು ದೇವರೇ. ಒಳ್ಳೆಯದಪ್ಪ. ಆದ್ದರಿಂದಲೇ ಈ ಹೊತ್ತು ದೇವರು ಪ್ರತ್ಯಕ್ಷೀಕರಿಸಿಕೊಂಡ ಕಾರಣ ಮಗು ನೀನು ಅಲ್ಪಾಯುವಲ್ಲ, ಈ ಕ್ಷಣದಿಂದ ನೀನು ಇಲ್ಲಿಯವರೆಗೆ ನಿಮ್ಮ ಹೆಸರನ್ನೇ ಹೇಳಿಕೊಂಡು ಉಚ್ಚರಿಸಿಕೊಂಡು ಬದುಕುತ್ತಾ ಇದ್ದವ ನಾನು ಇನ್ನು ಮುಂದೆ ಕೂಡ ಹಾಗೆ ಮನಸ್ಸೆಂಬ ಮಂದಿರದಲ್ಲಿ ನಿನ್ನನ್ನು ಸ್ಥಾಪಿಸ್ತೇನೆ, ಪೂಜೆಯನ್ನು ಮಾಡ್ತಾ ಇರ್ತೇನೆ. ನಿನ್ನ ಆಶೀರ್ವಾದ ನನ್ನ ಮೇಲೆ ಸದಾ ಇದ್ದೇನೆ. ಒಳ್ಳೆ ನೇರವಾಗಿ ಹೋಗು, ನಿನ್ನ ತಾಯಿ ತಂದೆ ಸಮಾಧಾನ ಮಾಡು, ಪೂಜೆಯಲ್ಲಿ ತಲ್ಲಿ ಪ್ರಚಂಡವಾದ ರೂಪವನ್ನು ತೋರಿಸಿ ಅವರನ್ನು ಹೆದರಿಸಿ ಬಿಟ್ಟೇನೆ. ಅಂತೂ ಈಗ ನಾವು ಇಲ್ಲಿ ಕಾಣಿಸಿಕೊಂಡರೂ ಕೂಡ ಈ ಪ್ರಕರಣ ಮಾತಾಡುವ ಚರಿತ್ರೆ ಆದ್ದರಿಂದ ಅದು ಹೇಗೆ ಅನ್ನೋದು ಲೋಕ ಮುಖಕ್ಕೆ ತೋರಿಸಿಕೊಂಡ ಹಾಗಾಯಿತು ಎಂಬಲ್ಲಿಗೆ ಆಡಿದ ನೋಡಿದ ಸಮಸ್ತರಿಗೂ ಅಮಂಗಲ ನಿವಾರಕರಾಗಿದ್ದ ಮಂಜುನಾಥ ಸ್ವಾಮಿ ಮಹಾಗಣಪತಿ ದೇವರು, ಸ್ಥಳದ ಮಾತೆ ಸತ್ಯದೇವಿ, ಸತ್ಯಧರ್ಮ ದೇವಿ ಎಲ್ಲವರ ಇಷ್ಟಗಳನ್ನು ಅನುಗ್ರಹಿಸಿ ಕೊಡಲಿ ಎಂದು ಹೇಳಿಕೊಳ್ಳುತ್ತಾ ಕಥೆಗೆ ಮುಂದಾಗಿ ಮಾಡೋಣ. ಶ್ರೀ